ಎಲ್ಲರಿಗೂ. ಇವತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ SBI ಕ್ಲರ್ಕ್ ನೋಟಿಫಿಕೇಶನ್ ಬಂದಾಯಿತು, ಅದರ ಎಕ್ಸಾಮ್ ಡೇಟ್ಸ್ ಕೂಡ ಬಿಟ್ಟಾಯಿತು. ನಾಳೆ ಅಂದರೆ 5th ಇಂದ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಇದರಲ್ಲಿ SBI ಅಂತ ಬಂದರೆ ಇಂಗ್ಲೀಷ್ ಅನ್ನೋದು ಒಂದು ಕ್ರೂಷಿಯಲ್ ಪಾರ್ಟು, ತುಂಬ ಇಂಪಾರ್ಟೆಂಟ್. ಅದು ನಮಗೆ ಮಾರ್ಕ್ಸ್ ಸ್ಕೋರಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಕಟ್ ಆಫ್ ಕ್ಲಿಯರ್ ಮಾಡೋದಕ್ಕಾಗಿರ್ಬೋದು. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲೀಷ್ ಸೆಕ್ಷನಲ್ಲಿ 30 ಕ್ವೆಶ್ಚನ್ಸ್ ಇರುತ್ತೆ. ಆ 30 ಕ್ವೆಶ್ಚನ್ಸ್ ಅಲ್ಲಿ ನಮಗಿರೋದು 20 ಮಿನಿಟ್ಸ್ ಅಷ್ಟೇ. ಸೊ ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಕೆಲವು ನೋಡಿದ್ರೆ ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರ್ಬೋದು ಅಥವಾ ಎರರ್ ಸ್ಪಾಟಿಂಗ್, ಕ್ಲಾಸ್ ಟೆಸ್ಟ್ ಇದೆಲ್ಲವೂ ಇರುತ್ತೆ. ಆದರೆ ಇದಕ್ಕೆಲ್ಲ ಮುಖ್ಯ ಬೇಕಾಗಿರೋದು ನಮಗೆ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಅನ್ನೋದು ತುಂಬ ಮುಖ್ಯ. ಸೊ ಇವತ್ತು ನಾವು ಕೆಲವು ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡೋಣ. ಅದು ನೌನ್ಸಲ್ಲಿ ಯಾವ ಥರ ಗ್ರಾಮರ್ ಕೇಳ್ಬೋದು, ನೌನ್ಸಲ್ಲಿ ಎರರ್ ಸ್ಪಾಟಿಂಗ್ ಅಂತ ಬಂದಾಗ ನಾವು ಯಾವ ಥರ ಫೈಂಡ್ ಮಾಡ್ಬೋದು, ಅದನ್ನು ಕಂಡುಹಿಡಿಬೋದು ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಫಸ್ಟ್, ನೌನ್ಸ್ ಅಂದರೆ ಏನು? ನೌನ್ಸ್ ಅಂದರೆ ನಮಗೆಲ್ಲ ತಿಳಿದಿರೋ ಹಾಗೆ ಅದು ನಾಮಪದ, ಅಂದರೆ ನೇಮ್ಸ್, ನೇಮ್ ಆಫ್ ಎನಿಥಿಂಗ್, ಯಾವುದ್ರದ್ದಾದ್ರೂ ಹೆಸರಾಗಿರ್ಬೋದು, ಅದಕ್ಕೆ ನಾವು ನೌನ್ಸ್ ಅಂತ ಕರಿತೀವಿ. ನೌನ್ಸ್ ಅನ್ನೋದು 5 ಥರ ಬರುತ್ತೆ, ಯಾಕಂದರೆ ಒಂದೇ ಥರ ಹೆಸರು ಇರೋದಿಲ್ಲ. ಸೊ ಅದು 5 ಥರ ಬರುತ್ತೆ. ಒಂದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಜಾಗ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ನಾವು ಅದಕ್ಕೆ ಅಂತಾನೆ ಮೀಸಲಾಗಿ ಒಂದು ಹೆಸರು ಇರುತ್ತಲ್ಲ, ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೇ ಬಿ ಅ ಪರ್ಸನ್, ನೇಮ್ ಆಫ್ ಅ ಪರ್ಸನ್, ರಾಹುಲ್, ರಾಘವ್ ಅಲ್ವಾ, ಅಥವಾ ಒಂದು ಜಾಗದ ಹೆಸರು ಬೆಂಗಳೂರು, ಮೈಸೂರು, ಈ ಥರ ಯಾವುದೋ ಒಂದು ಪ್ರಾಪರ್ ಕರೆಕ್ಟಾಗಿ ಅದು ಒಂದು ಹೆಸರಿರೋದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೇನು? ಇನ್ ಕಾಮನ್, ಎಲ್ಲ ಒಟ್ಟಿಗೆ ಕರೆಯೋದಕ್ಕೆ ಕಾಮನ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬಾಯ್ಸ್, ಗರ್ಲ್ಸ್, ರೈಟ್, ಹುಡುಗ, ಹುಡುಗಿ, ಅವರು ಕೂಡ. ಬಟ್ ವಿ ಆರ್ ನಾಟ್ ಸ್ಪೆಸಿಫೈಯಿಂಗ್, ಯಾರನ್ನೂ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇಲ್ಲ. ಸೊ ದ್ಯಾಟ್ ಇಸ್ ಕಾಮನ್ ನೌನ್. ಆ್ಯಂಡ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂತಂದರೆ, ಇವಾಗ ಎಷ್ಟೊಂದು ಜನ ಇದ್ದೀರಾ, ನಾವೆಲ್ಲ ಅವ್ರನ್ನ ಒಂದು ಹೆಸರಾಗಿ ಕರೆಯೋದು, ರೈಟ್. ಫಾರ್ ಎಕ್ಸಾಂಪಲ್, ಕ್ಲಾಸ್ ಆಗಿರ್ಬೋದು, ಕಮಿಟಿ ಆಗಿರ್ಬೋದು, ಜೂರಿ ಆಗಿರ್ಬೋದು. ಸೊ ಅದರಲ್ಲಿ ಎಷ್ಟೊಂದು ಜನ, ದೇರ್ ವಿಲ್ ಬಿ ಮೆನಿ ಪರ್ಸನ್ಸ್ ಅಲ್ವಾ, ಅವ್ರು ಎಲ್ಲರೂ ನಾವು ಒಂದೇ, ವಿ ಆರ್ ರೆಪ್ರೆಸೆಂಟಿಂಗ್ ದೆಮ್ ಆಸ್ ಯೂನಿಟಿ, ಅವ್ರನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಆಸ್ ಐ ಟೋಲ್ಡ್ ಯು, ಜೂರಿ, ಕ್ಲಾಸ್. ಸೊ ಇದೆಲ್ಲ ಕಲೆಕ್ಟಿವ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. ಫೋರ್ತ್ ಟೈಪ್ ಆಫ್ ನೌನ್, ಅದು ಅಬ್ಸ್ಟ್ರಾಕ್ಟ್ ನೌನ್. ಅಂದರೆ ಸಮಥಿಂಗ್ ವಿಚ್ ವಿ ಕೆನಾಟ್ ಟಚ್, ಆಯಿತಾ, ಬಟ್ ವಿ ಕ್ಯಾನ್ ಫೀಲ್ ದಟ್. ಎಕ್ಸಾಂಪಲ್ಸ್, ನಮ್ಮ ಇಮೋಷನ್ಸ್ ಆಗಿರ್ಬೋದು, ಲೈಕ್ ಆ್ಯಂಗರ್, ಹೇಟ್ರೇಟ್, ಲವ್, ಅದೆಲ್ಲ ಅಬ್ಸ್ಟ್ರಾಕ್ಟ್ ನೌನಲ್ಲಿ ಬರುತ್ತೆ. ಆ್ಯಂಡ್ ಮೆಟೀರಿಯಲ್ ನೌನ್. ಮೆಟೀರಿಯಲ್ ನೌನ್ 5ನೇ ಥರ, ವಸ್ತುಗಳು. ಫಾರ್ ಎಕ್ಸಾಂಪಲ್, ಗೋಲ್ಡ್, ಸಿಲ್ವರ್, ಆಲ್ ದೀಸ್ ಆರ್ ಯೋರ್ ಮೆಟೀರಿಯಲ್ ನೌನ್. ಇವಾಗ ನಾನು ಬರೀ ಅಬ್ಸ್ಟ್ರಾಕ್ಟ್ ಮತ್ತು ಮೆಟೀರಿಯಲ್ ನೌನ್ನ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಸೇ ದಟ್ ಐ ಆಮ್ ಆ್ಯಂಗ್ರಿ, ನನಗೆ ತುಂಬ ಕೋಪ ಬಂದಿದೆ ಅಂತ ಹೇಳಿದ್ರೆ, ಕ್ಯಾನ್ ಐ ಸೇ ಹೌ ಮಚ್ ಆ್ಯಂಗ್ರಿ, ನನಗೆ ಎಷ್ಟು ಕೋಪ ಬಂದಿದೆ ನಾನು ಎಣ್ಸೋಕ್ಕಾಗತ್ತಾ? ಆಗೋದಿಲ್ಲ. ಅದೇ ಥರ 1 ಗ್ರಾಮ್ ಗೋಲ್ಡಲ್ಲಿ ಎಷ್ಟು ಗೋಲ್ಡ್ ಇದೆ ಅಂತ ನಾನು ಎಣ್ಸೋಕ್ಕಾಗತ್ತಾ? ಆಗೋದಿಲ್ಲ. ಸೊ ದೀಸ್ ಟೈಪ್ ಆಫ್ ನೌನ್ಸ್, ದೇ ಆರ್ ನೋನ್ ಆಸ್ ಅನ್ಕೌಂಟಬಲ್ ನೌನ್ಸ್. ಇದನ್ನ ನಾನು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀನಿ. ಯಾಕೆಂದ್ರೆ ಅದು ನನಗೆ ಎಣ್ಸಕ್ಕಾಗಲ್ಲ. ನೋ ಮ್ಯಾಟರ್ ಹೌ ಮಚ್ ಎವರ್ ಇಸ್ ದಿ ಎಕ್ಸ್ಟೆಂಟ್, ಐ ಕೆನ್ ನಾಟ್ ಕೌಂಟ್ ದೆಮ್. ಸಿಮಿಲರ್ಲಿ, ಕಾಮನ್ ಮತ್ತು ಕಲೆಕ್ಟಿವ್ ನೌನ್ ಅಂತ ನಾನು ಹೇಳಿದ್ರೆ, ಓಕೆ, ಕಾಮನ್ ಮತ್ತು ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್, ಕಾಮನ್ ನೌನ್ ಆಸ್ ವಿ ಸಾ ಬಾಯ್ಸ್. ಬಾಯ್ಸ್, ದೇರ್ ಆರ್ 10 ಬಾಯ್ಸ್ ಇನ್ ದ ಕ್ಲಾಸ್. ಒಂದು ಕ್ಲಾಸಲ್ಲಿ 10 ಜನ ಹುಡುಗರಿದ್ದಾರೆ, ನಾನು ಎಣಿಸ್ಬೋದು 10 ಜನ ಹುಡುಗರಿದ್ದಾರೆ. ಕಲೆಕ್ಟಿವ್ ನೌನ್, ಒಂದು ಕಮಿಟಿನಲ್ಲಿ ದೇರ್ ಆರ್ 16 ಮೆಂಬರ್ಸ್ ಇನ್ ದ ಕಮಿಟಿ, ವಿ ಕ್ಯಾನ್ ಸ್ಟಿಲ್ ಕೌಂಟ್ ದೆಮ್. ಸೊ ಈ ಥರ ಒಂದು ಟೈಪ್ಸ್ನ ನಾವು ಯೂಶಲಿ ಕೌಂಟಬಲ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಅಂದರೆ ನಾವು ಎಣಿಸ್ಬೋದು, ವಿ ಕ್ಯಾನ್ ಕೌಂಟ್ ದೀಸ್ ಥಿಂಗ್ಸ್. ಓಕೆ, ಸೊ ಅನ್ಕೌಂಟಬಲ್ ಮತ್ತು ಕೌಂಟಬಲ್ ಡಿಫ್ರೆನ್ಸ್ ಅಲ್ಲಿ ಏನಂತಂದರೆ, ವಿ ವಿಲ್ ಸಿ ಇನ್ ದಿ ಎಕ್ಸಾಂಪಲ್ಸ್ ನೋಡಿಕೊಂಡು ನಾವು ಹೇಳೋಣ. ಇದ್ರ ಜೊತೆ ನಾವು ಯೂಸ್ ಮಾಡೋ ವರ್ಬ್ ಇರುತ್ತಲ್ಲ, ಅದು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ವಿಲ್ ಸಿ ವಿತ್ ದಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಹೀ ಗೇವ್ ಮೀ ಆ್ಯನ್ ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ ಅನ್ನೋದು ಇಲ್ಲಿ ಹೈಲೈಟಿಂಗ್. ಸೊ ಈ ಥರ ವರ್ಡ್ಸ್ ಏನಿದೆ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, ಇನ್ಫಾರ್ಮೇಷನ್, ಫರ್ನಿಚರ್, ಮಿಸ್ಚೀಫ್. ಓಕೆ, ಇನ್ಫಾರ್ಮೇಷನ್, ಫರ್ನಿಚರ್, ಮಿಸ್ಚೀಫ್, ಅಡ್ವೈಸ್, ಎಕ್ಸೆಟ್ರಾ.
ಈ ಥರ ಕೆಲವು ವರ್ಡ್ಸ್ ಇರುತ್ತೆ ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಅಂತಂದರೆ ನಮ್ಮ ಮನೆಯಲ್ಲಿ ನಾವೇನು ಸೋಫಾ ಸೆಟ್ಟು ಅದೆಲ್ಲ ಹಾಕಿರ್ತೀವಿ, ಅದೆಲ್ಲ ಫರ್ನಿಚರ್ ಅಲ್ವಾ. ಇವಾಗ ಎಷ್ಟು ಫರ್ನಿಚರ್ ಇದೆ ಅಂತ ನಾವು ಎಣ್ಸೋಕ್ಕಾಗತ್ತಾ? ಒಂದು ಫರ್ನಿಚರ್ ಅಂತಂದರೆ ಒಂದು ಸೆಟ್ ಫರ್ನಿಚರ್ ಅನ್ಬೋದು, ಬಟ್ ವಿ ಕೆನಾಟ್ ಕೌಂಟ್ ದೆಮ್. ಸೊ ಈ ಥರ ಇದೆಲ್ಲ ನಾವು ಅನ್ಕೌಂಟಬಲ್ ನೌನ್ಸಲ್ಲಿ ಕ್ಲಾಸಿಫೈ ಮಾಡ್ತೀವಿ, ವೇರ್ ವಿ ಕೆನಾಟ್ ಕೌಂಟ್ ದೆಮ್. ಸೊ ಅದನ್ನು ನಾವು ಎಣ್ಸೋಕ್ಕಾಗಲ್ಲ. ಸೊ ಇದನ್ನು ನಾವು ಯಾವತ್ತು ಫರ್ನಿಚರ್ಸ್ ಅಂತ ಪ್ಲೂರಲ್ ಅಲ್ಲಿ ಟರ್ಮ್ ಮಾಡಲ್ಲ. ದಟ್ ಇಸ್ ಆಲ್ವೇಸ್ ಯೂಸ್ಡ್ ಆಸ್ ಫರ್ನಿಚರ್. ಅದು ಪ್ಲೂರಲ್ ಅಲ್ಲಿ ಇದ್ರೂ ಸಹ ನಾವು ಅದು ಫರ್ನಿಚರ್ ಅಂತಾನೆ ಹೇಳ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾವು ಈ ತರ ವರ್ಡ್ಸ್ ಅಲ್ಲಿ ವಿ ನೆವರ್ ಯೂಸ್ ಎನಿ ಕೈಂಡ್ ಆಫ್ ಆರ್ಟಿಕಲ್ಸ್. ಇಂಡೆಫಿನೈಟ್ ಆರ್ಟಿಕಲ್ಸ್ ನಾವು ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಆರ್ ಆ್ಯಂಡ್ ಇವೆರಡೇ ಅಲ್ವಾ ಇಂಡೆಫಿನೈಟ್ ಆರ್ಟಿಕಲ್ಸ್, ಇದನ್ನ ನಾವು ಯೂಸ್ ಮಾಡಲ್ಲ. ಸೊ ಇದು ಕರೆಕ್ಟ್ ಸೆಂಟೆನ್ಸ್ ಅಂತಂದ್ರೆ ಹಿ ಗೇವ್ ಮೀ ಇನ್ಫಾರ್ಮೇಶನ್. ಇದನ್ನ ನಾನು ಪ್ಲುರಾಲಿಟಿನಲ್ಲಿ ಹೇಳಬೇಕು ಅಂದ್ರೆ ಐ ಕ್ಯಾನ್ ಸೇ ಹಿ ಗೇವ್ ಮೀ ಪೀಸಸ್ ಆಫ್ ಇನ್ಫಾರ್ಮೇಶನ್. ಸಿಮಿಲರ್ಲಿ ಹಿ ಗೇವ್ ಮೀ ಪೀಸಸ್ ಆಫ್ ಅಡ್ವೈಸ್. ಈ ತರ ನಾವು ಹೇಳ್ಬೋದು. ಅದ್ರ ಜೊತೆ ಯಾವುದಾದ್ರೂ ಒಂದು ಕಂಪೌಂಡ್ ಸೆಂಟೆನ್ಸ್ನ ಜಾಯಿನ್ ಮಾಡ್ಕೊಂಡು ಹೇಳ್ಬೋದು. ಆದರೆ ಈ ಥರ ವರ್ಡ್ಸ್ಗಳನ್ನ ನಾವು ಪ್ಲುರಾಲಿಟಿನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ರೈಟ್. ಸೆಕೆಂಡ್, ಸಿಮಿಲರ್ಲಿ ಆಸ್ ಐ ಗೇವ್ ಯು ಅಡ್ವೈಸಸ್. ಇಲ್ಲಿ ತಪ್ಪಿರೋದಲ್ಲಿ ಅಡ್ವೈಸಸ್ ಅಲ್ಲಿ ತಪ್ಪಿದೆ ಅಲ್ಲ. ಯಂಗ್ ಪೀಪಲ್ ಡಿಸ್ಲೈಕ್ ದಿ ಅಡ್ವೈಸಸ್. ಆಸ್ ಐ ಟೋಲ್ಡ್ ಯು ದೇ ಆರ್ ಅನ್ಕೌಂಟಬಲ್ ನೌನ್ಸ್. ಇದನ್ನ ನಾನು ಯಾವತ್ತೂ ಪ್ಲುರಾಲಿಟಿನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇಟ್ ಶುಡ್ ಬಿ ಓನ್ಲಿ ಅಡ್ವೈಸ್, ಬರೀ ಅಡ್ವೈಸ್. ಅದನ್ನು ನಾನು ಪ್ಲುರಾಲಿಟಿನಲ್ಲಿ ಹೇಳಬೇಕು ಅಂದರೆ ಪೀಸಸ್ ಆಫ್ ಅಡ್ವೈಸ್ ಅಂತಾನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಯಾಟಲ್ಸ್, ಮೆಜಾರಿಟಿ, ಕಮಿಟಿ. ಓಕೆ, ಇಲ್ಲಿ ಕೂಡ ಅಗೇನ್ ಕಮಿಟಿ ಅಂತ ಇದೆ. ಸೊ ಇದೆಲ್ಲ ಆಸ್ ವಿ ಸಾ ಇಟ್ ಕಮ್ಸ್ ಅಂಡರ್ ಕಲೆಕ್ಟಿವ್ ನೌನ್ಸ್ ಅಂತ ಹೇಳ್ಬೋದಾ. ಅಂತಂದರೆ ಕ್ಯಾಟಲ್ ಅಂತಂದರೆ ಗ್ರೂಪ್ ಆಫ್ ಶೀಪ್, ಒಂದಷ್ಟು ಶೀಪ್ಗಳು ಜೊತೆಗಿದ್ದಾಗ ನಾವು ಅದನ್ನು ಕ್ಯಾಟಲ್ ಅಂತ ಹೇಳ್ತೀವಿ. ಈ ಥರ ಒಂದು ಕಲೆಕ್ಟಿವ್ ಏನಿರುತ್ತೆ ಅದನ್ನು ನಾವು ಈ ಎಕ್ಸೆಪ್ಷನ್ ಇಸ್ ಓನ್ಲಿ ಕ್ಯಾಟಲ್ಸ್. ಸೊ ಇದನ್ನು ನಾನು ಯಾವತ್ತೂ ಪ್ಲುರಾಲಿಟಿನಲ್ಲಿ ಹೇಳಲ್ಲ, ಬಿಕಾಸ್ ಕ್ಯಾಟಲ್ ಇಟ್ ಸೆಲ್ಫ್ ಇಸ್ ಗ್ರೂಪ್ ಆಫ್ ಶೀಪ್. ಹಾಗಾಗಿ ಇದನ್ನು ಬರೀ ಕ್ಯಾಟಲ್ ಅಂತ ಹೇಳ್ತೀನಿ. Okay, cattle are grazing in the field. So this is how we use it. Cattle are grazing in the field. ಅಂದ್ರೆ ಎಷ್ಟೊಂದು ಕುರಿಗಳು ಫೀಲ್ಡ್ ಅಲ್ಲಿ ತಿಂತಾ ಇದ್ದಾವೆ ಅಂತ ಅರ್ಥ. ಮೆಜಾರಿಟಿ, ಇಲ್ಲಿ ಅಗೇನ್ ಮೆಜಾರಿಟಿ ಅನ್ನೋದು ಕಲೆಕ್ಟಿವ್ ನೌನ್, ಕರೆಕ್ಟ್. ಸೊ ಮೆಜಾರಿಟಿ ಅನ್ನೋದು ಕಲೆಕ್ಟಿವ್ ನೌನ್ ಅಂದರೆ ಎಲ್ಲರೂ, ಎಷ್ಟೊಂದು ಜನನ ನಾವು ಯೂನಿಟಿ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಯೂನಿಟಿ ಮೀನ್ಸ್ ಸಿಂಗಲ್. ಸೊ ಮೆಜಾರಿಟಿ ಈಸ್ ಇನ್ ದಿ ಫೇವರ್ ಆಫ್ ದಿಸ್ ಅಂತಂದರೆ ನಾವು ವರ್ಬ್ನ ಏನಿಲ್ಲಿ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಥರ ಯೂಸ್ ಮಾಡ್ತೀವಿ ನಾವು. ಓಕೆ, ಯಾಕಂದರೆ ಮೆಜಾರಿಟಿ ಈಸ್ ರೆಪ್ರೆಸೆಂಟಿಂಗ್ ಒನ್. ಸೊ ಒನ್ ಅನ್ನೋದನ್ನ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬಲ್ಲೇ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿಯರ್ ಇಫ್ ಯು ಕಮ್ ಟು ದ ಲಾಸ್ಟ್ ಎಕ್ಸಾಂಪಲ್, ದ ಕಮಿಟಿ ಆರ್ ಡಿವೈಡೆಡ್ ಆ್ಯಂಡ್ ದೇರ್ ಇಸ್ ಬಿಟ್ಟರ್ನೆಸ್ ಅಮಂಗ್ ದ ಮೆಂಬರ್ಸ್. ಅಂತಂದರೆ ಯಾವುದೋ ಒಂದು ಕಮಿಟಿ ವಿಭಜನೆ ಆಗಿದೆ, ಡಿವೈಡ್ ಆಗಿಬಿಟ್ಟಿದೆ ಅಂತಂದರೆ ಇಲ್ಲಿ ಒಂದು ಕಮಿಟಿ ಆಗಿ ಉಳಿದಿಲ್ಲ, ಅದು ಡಿವೈಡ್ ಆಗಿರೋದ್ರಿಂದ 2-3 ಪೀಸಸ್ ಆಗಿರ್ಬೋದು. ಸೊ ಇಲ್ಲಿ ವಿ ಆರ್ ಯೂಸಿಂಗ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಸೊ ಅನ್ಕೌಂಟಬಲ್ ನೌನ್ಸಲ್ಲಿ ಯಾವಾಗಲೂ ವಿ ಆಲ್ವೇಸ್ ಯೂಸ್ ಓನ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಬಟ್ ಇಲ್ಲಿ ಕೌಂಟಬಲ್ ನೌನ್ಸಲ್ಲಿ ಏನಾಗುತ್ತೆ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಕಾಂಟೆಕ್ಸ್ಟ್, ಅದು ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ಅಂತ ನಾವು ಕಾಂಟೆಕ್ಸ್ಟ್ ಮೇಲೆ ವರ್ಬ್ನ ಡಿಸೈಡ್ ಮಾಡ್ತೀವಿ. ಸೊ ದ್ಯಾಟ್ ಇಸ್ ದಿ ರೂಲ್ ಹಿಯರ್. ಬಟ್ ಇನ್ ಕೇಸ್ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನಾವೇನು ನೋಡಿದ್ವಿ, ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಇದನ್ನು ಫಸ್ಟ್ ರೂಲ್ ಆಸ್ ವಿ ಸಾ ವಿ ಡೋಂಟ್ ಯೂಸ್ ದೆಮ್, ಪ್ಲೂರಲಲ್ಲಿ ಯೂಸ್ ಮಾಡಲ್ಲ, ಎಸ್ ಯೂಸ್ ಮಾಡಿ. ಆಲ್ಸೋ ದಿ ವರ್ಬ್ ಸಿಂಗ್ಯುಲರ್ ವರ್ಬೇ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡೋದು ಕೂಡ ಸಿಂಗ್ಯುಲರ್ ವರ್ಬೇ ಆಗಿರುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ನೌನ್ಸ್. ಓಕೆ, ಸೊ ಇಲ್ಲಿ ಈ ಥರ ಹೆಸರುಗಳು ಕೇಳಿರ್ತೀರಾ ನೀವು, ಡಿಸೀಸಸ್ ಹೆಸರಾಗಿರ್ಬೋದು, ಕೆಲವು ಸಬ್ಜೆಕ್ಟ್ಸ್ ಹೆಸರಾಗಿರ್ಬೋದು, ರೈಟ್. ಸೊ ಫಾರ್ ಎಕ್ಸಾಂಪಲ್ ಮೀಸಲ್ಸ್ ಆಗಿರ್ಬೋದು. ಸೊ ಇಲ್ಲಿ ಲಾಸ್ಟಲ್ಲಿ ಇಟ್ ಇಸ್ ಎಂಡಿಂಗ್ ವಿತ್ ಎಸ್, ಕರೆಕ್ಟ್. ಆದರೆ ವಿ ಹ್ಯಾವ್ ಟು ನೋಟ್ ದಟ್ ನಾವಿಲ್ಲಿ ಏನು ನೋಡಬೇಕು ಅಂದರೆ ಮೀಸಲ್ಸ್ ಅನ್ನೋದು ಎಂಟೈರ್ ಅಥವಾ ಅದು ಒಂದು ಹೆಸರು, ಅದು ಎಸ್ ಇಂದ ಎಂಡ್ ಆಗ್ತಾ ಇದೆ. ಅದು ಎಸ್ ಇಂದ ಎಂಡ್ ಆಗ್ತಿರೋ ಮಾತ್ರಕ್ಕೆ ಅದು ಪ್ಲೂರಲ್ ಆಗಿರೋದಿಲ್ಲ, ಬಟ್ ದಟ್ ಇಸ್ ಸಿಂಗ್ಯುಲರ್, ಅದು ಒಂದೇ ಡಿಸೀಸ್. ಸೊ ಈ ಥರ ಒಂದು ಡಿಸೀಸಸ್ ಹೆಸರಿದ್ದಾಗ ವಿ ಶುಡ್ ಯೂಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ಆಯಿತಾ. ಮೀಸಲ್ಸ್ ಹ್ಯಾಸ್ ಬ್ರೋಕನ್ ಔಟ್ ಆಫ್ ದ ಟೌನ್. ಯಾಕಂದರೆ ಮೀಸಲ್ಸ್ ಅನ್ನೋದು ಒಂದು ಹೆಸರು, ಅದು ಪ್ಲೂರಾಲಿಟಿ ಅನ್ಸ್ಬೋದು ಯಾಕಂದರೆ ಎಸ್ ಇಂದ ಎಂಡ್ ಆಗ್ತಿದೆ, ಬಟ್ ದಟ್ ಇಸ್ ಸಿಂಗ್ಯುಲರ್, ಓನ್ಲಿ ಒನ್ ಡಿಸೀಸ್. ನೆಕ್ಸ್ಟ್ ಅಗೇನ್ ಪಾಲಿಟಿಕ್ಸ್. ಈ ತರ ಕೆಲವು ಸಬ್ಜೆಕ್ಟ್ಸ್ ಕೇಳಿರ್ಬೋದು, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಫಿಸಿಕ್ಸ್,
ರೈಟ್. ಸೊ ಈ ತರ ಒಂದು ಸಬ್ಜೆಕ್ಟ್ಸ್ ನೋಡಿದಾಗ ಇಲ್ಲಿ ಎಲ್ಲಾನು ಎಸ್ ಇಂದ ಎಂಡ್ ಆಗ್ತಿದೆ. ಅದು ಎಸ್ ಇಂದ ಎಂಡ್ ಆಗ್ತಿದೆ ಅಂದ್ರೆ ಮಾತ್ರಕ್ಕೆ ಅದು ಪ್ಲೂರಲ್ ಆಗಿರೋದಿಲ್ಲ. ದಟ್ ಇಸ್ ಆಲ್ ಸಿಂಗ್ಯುಲರ್. ಸೊ ಇದೆಲ್ಲ ಒಂದೇ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ತರ ಕೇಸಸ್ ಅಲ್ಲಿ ವಿ ಆಲ್ವೇಸ್ ಯೂಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಬಟ್ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಡಾಟಾ. ಸ್ಟ್ಯಾಟಿಸ್ಟಿಕ್ಸ್ ಅರ್ಥ ಅಂತಂದ್ರೆ ಇಲ್ಲಿ ಒಂದು ಏನು ಸರ್ವೆ ಅಂತ ಮಾಡ್ತಾರೆ, ಆ ಸರ್ವೇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಹಿಯರ್ ದ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಟಾಪಿಕ್ ಬಗ್ಗೆ ಅಲ್ಲ, ಅದು ಒಂದು ಸರ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಿಯರ್ ವಿ ಶುಡ್ ಯೂಸ್ ಪ್ಲೂರಲ್. ಯಾಕೆಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಡಾಟಾ ಅಂದ್ರೆ ಎಷ್ಟೊಂದು ಡಾಟಾ ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ, ಏನ್ ಸರ್ವೆ ಮಾಡ್ತಾರೋ, ಹಾಗಾಗಿ ಇಲ್ಲಿ ನಾವು ಸಿಂಗ್ಯುಲಾರಿಟಿ ಯೂಸ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಇಟ್ ಇಸ್ ನಾಟ್ ಬೀಯಿಂಗ್ ಸ್ಪೋಕನ್ ಆಸ್ ಅ ಏನು ಟಾಪಿಕ್ ಅಂತ ಅಲ್ಲ, ಇಲ್ಲಿ ಒಂದು ಸರ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸರ್ವೆನಲ್ಲಿ ಎಷ್ಟೊಂದು ಡಾಟಾ ಸಿಗುತ್ತೆ ನಮಗೆ. ಸೊ ಅದಕ್ಕಾಗಿ ನಾವಿಲ್ಲಿ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಡಾಟಾ ರೆಪ್ರೆಸೆಂಟ್ ದಿ ಡಿಕ್ಲೈನ್ ಇನ್ ದಿ ಇಕಾನಮಿ. ಡಾಟಾ ಅನ್ನೋ ಸರ್ವೆ ಮಾಡೋದು ಬರೀ ಒಬ್ಬರ ಮೇಲೆ ಅಲ್ಲ, ತುಂಬಾ ಜನದ ಮೇಲೆ. ಸೊ ಇಲ್ಲಿ ತುಂಬಾ ಡಾಟಾ ಇರುತ್ತೆ, ಹಾಗಾಗಿ ಅದು ಪ್ಲೂರಾಲಿಟಿನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್, ಓಕೆ, ಸೊ ಇಲ್ಲಿ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಅಗೇನ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಸೊ ಏನದು ಇಲ್ಲಿ ಮೈ ಸಿಸರ್ಸ್ ಈಸ್ ಆರ್ ಆರ್. ಮೈ ಸಿಸರ್ಸ್ ಈಸ್ ಆರ್ ಆರ್ ಇಲ್ಲಿ ನಾವು ತುಂಬಾ ಸತಿ ಯೂಸ್ ಮಾಡೋದು ಈಸ್, ಕರೆಕ್ಟ್. ಬಟ್ ನಮಗೆ ಏನು ಗೊತ್ತಿರಬೇಕು, ಸಿಸರ್ಸ್ ಅಂದರೆ 2 ಕೈ ಇರುತ್ತೆ ಅಲ್ವಾ, 2 ಬೆರಳು ಇರೋಕ್ಕೆ 2 ಕೈ ಇರುತ್ತೆ. ಸೊ ಯು ಶುಡ್ ಆಲ್ವೇಸ್ ಯೂಸ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಥವಾ ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ಬಿಕಾಸ್ ಸಿಸರ್ಸ್ ರೆಪ್ರೆಸೆಂಟ್ 2, 2 ಬೆರಳು ಹಾಕ್ತೀವಿ. ಸಿಮಿಲರ್ಲಿ ಸ್ಪೆಕ್ಟಿಕಲ್ಸ್, 2 ಕಣ್ಣಿಗೆ 2 ಗ್ಲಾಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ಪೆಕ್ಟಿಕಲ್ಸ್ ಆರ್ ವೆರಿ ಕಾಸ್ಟ್ಲಿ ಆ್ಯಂಡ್ ದೀಸ್ ಥಿಂಗ್ಸ್ ಇದೆಲ್ಲ ನಾವು ಎಸ್ ಇಂದಾನೆ ಎಂಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಗೇನ್ ದೇ ಆರ್ ಪ್ಲೂರಲ್. 2 ಇರುತ್ತೆ, ಸಿಸರ್ಸ್ ಅಲ್ಲಿ 2 ಕೈ 2 ಬೆರಳು ಇರಕ್ಕಿರುತ್ತೆ, ಸ್ಪೆಕ್ಟಿಕಲ್ಸ್ ಅಲ್ಲಿ 2 ಗ್ಲಾಸಸ್ ಇರುತ್ತೆ. ಸೊ ವಿ ಆಲ್ವೇಸ್ ಯೂಸ್ plural, I mean plural helping verb or plural verb. Okay, illi again a pair of spectacles have or has been bought anta ide. So what could be your answer here? Any guesses? What could be your answers? It is has. ಓಕೆ, ನಾಟ್ ಹ್ಯಾವ್. ಯಾಕೆ ಇಲ್ಲಿ ಎಲ್ಲ ಸಿಸರ್ಸ್ಗೆ 6, ಸ್ಪೆಕ್ಟಿಕಲ್ಸ್ಗೆ 6 ಬಿಕಾಸ್ 2. ಬಟ್ ಹಿಯರ್ ವೈ ಹ್ಯಾಸ್? ಬಿಕಾಸ್ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಅ ಪೇರ್, ಅಂದರೆ ಒಂದು ಜೊತೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ 1 ಸ್ಪೆಕ್ಟಿಕಲ್ ಅಂತ ಅಲ್ಲ, ಒಂದು ಜೊತೆ. ಸೊ 1 ಪೇರ್ ಆಫ್ ಸ್ಪೆಕ್ಟಿಕಲ್. ಸೊ ಓನ್ಲಿ 1 ಅನ್ನೋದು ಒಂದಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಸೊ ಅ ಪೇರ್ ಆಫ್ ಸ್ಪೆಕ್ಟಿಕಲ್ಸ್ ಹ್ಯಾಸ್ ಬೀನ್ ಬಾಟ್ ಅಂತ ಅರ್ಥ. ನೆಕ್ಸ್ಟ್, ಇಲ್ಲಿ ಆರ್ಡರ್ ಆರ್ ಆರ್ಡರ್ಸ್ ಆಫ್ ಹಿಸ್ ಟ್ರಾನ್ಸ್ಫರ್ ಹ್ಯಾವ್ ಬೀನ್ ಇಶ್ಯೂಡ್. ಸೊ ಇದರಲ್ಲಿ ಏನು ಅರ್ಥ ಇರ್ಬೋದು? ಅಗೇನ್ ಆರ್ಡರ್ ಆರ್ ಆರ್ಡರ್ಸ್, ಇಲ್ಲಿ ನಾವು ಆರ್ಡರ್ಸ್ ಚೂಸ್ ಮಾಡ್ತೀವಿ. ಬಿಕಾಸ್ ಸಿ ಆರ್ಡರ್ ಅಂದರೆ ಯಾರಿಗೋ ನಾವು ಹೇಳ್ತಿರೋದು, ಕರೆಕ್ಟ್. ಆರ್ಡರ್ಸ್ ಅಂತಂದರೆ ವಿಚ್ ಸಮಥಿಂಗ್ ಇಸ್ ಇನ್ ರಿಟನ್. ಸೊ ಟೆಕ್ನಿಕಲಿ ಸ್ಪೀಕಿಂಗ್ ದಿಸ್ ಶುಡ್ ಬಿ ದ ರೈಟ್ ಆನ್ಸರ್. ಆರ್ಡರ್ಸ್ ಯಾವುದೋ ನಮಗೆ ರಿಟನ್ ಫಾರ್ಮ್ಯಾಟಲ್ಲಿ ಬಂದಿದೆ, ಏನೋ ಒಂದು ಹೈಯರ್ ಅಥಾರಿಟಿಯಿಂದ ಬಂದಿದೆ ಅಂತಾಗ ವಿ ಆಲ್ವೇಸ್ ಚೂಸ್ ಆರ್ಡರ್ಸ್ ಬಿಕಾಸ್ ದಟ್ ಇಸ್ ಹೌ ಇಟ್ ಇಸ್ ರೆಪ್ರೆಸೆಂಟೆಡ್. ಆರ್ಡರ್ಸ್ ಫಾರ್ ಹಿಸ್ ಟ್ರಾನ್ಸ್ಫರ್ ಹ್ಯಾವ್ ಬೀನ್ ಇಶ್ಯೂಡ್. ಸೊ ಇಲ್ಲಿ ಕೆಲವು ವರ್ಡ್ಸ್ನ ಐ ಹ್ಯಾವ್ ರಿಟನ್ ಫ್ಯೂ ವರ್ಡ್ಸ್ ಹಿಯರ್. ಯಾಕೆ ಅದು ಮಾತ್ರ ಎಕ್ಸೆಪ್ಷನ್ ಅಂತ. ಸೊ ಈ ವರ್ಡ್ಸ್ ಏನಿದೆ ಯು ಶುಡ್ ಆಲ್ವೇಸ್ ಯೂಸ್ ಇಟ್ ಇನ್ ಪ್ಲೂರಲ್. ಓಕೆ, ಫಾರ್ ಎಕ್ಸಾಂಪಲ್ ಆನ್ಸ್, ಥ್ಯಾಂಕ್ಸ್. ಯಾವಾಗ ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀವಿ? ಯಾವಾಗ ಇದೆಲ್ಲನೂ ನೌನ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ವೆನ್ ಎವರ್ ವಿ ಆರ್ ಯೂಸಿಂಗ್ ದಿಸ್ ಇನ್ ದ ನೌನ್ಸ್ ಪ್ಲೇಸ್, ಆವಾಗ ಅಷ್ಟೇ ಇದೆಲ್ಲ ಇದಿಷ್ಟು ವಿ ಯೂಸ್ ಇಟ್ ಇನ್ ಪ್ಲೂರಲ್ ಟೆನ್ಸ್. ಓಕೆ, ಸೊ ಇಲ್ಲಿ ಆರ್ಡರ್ ಅಲ್ಲ, ಆರ್ಡರ್ಸ್ ಫಾರ್ ಹಿಸ್ ಟ್ರಾನ್ಸ್ಫರ್ ಹ್ಯಾವ್ ಬೀನ್ ಇಶ್ಯೂಡ್. ಓಕೆ, ಸೊ ದೆರ್ ಆರ್ ಸರ್ಟನ್ ಸೆಟ್ ಆಫ್ ಕ್ವೆಶನ್ಸ್. ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ ಅದ್ರ ಮೇಲೆ ಒಂದಷ್ಟು ಕ್ವೆಶನ್ಸ್ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅಂತ. ಎರರ್ ಸ್ಪಾಟಿಂಗ್ ಅಂತ ಬಂದಾಗ ಈ ಥರನೇ ಇದೇ ಪ್ಯಾಟರ್ನಲ್ಲಿ ಕ್ವೆಶನ್ ಕೇಳ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಟು ಅದನ್ನು 4 ಅಥವಾ 3 ಸೆಗ್ಮೆಂಟ್ಸಲ್ಲಿ ಡಿವೈಡ್ ಮಾಡ್ತಾರೆ, ವಿಚ್ ಇಸ್ A, B, C ಆ್ಯಂಡ್ D. ಆ್ಯಂಡ್ ಡಿ ಆಪ್ಷನ್ ನೋ ಎರರ್ ಇರುತ್ತೆ, ಅಂದರೆ ಲಾಸ್ಟ್ ಆಪ್ಷನ್ ಯೂಶಲಿ ನೋ. ಒಂದಂತೂ ನೋ ಎರರ್ ಇದ್ದೇ ಇರುತ್ತೆ. ಸೊ ಈ ಥರ ಸೆಗ್ಮೆಂಟ್ಸಲ್ಲಿ ಯಾವ ಸೆಗ್ಮೆಂಟಲ್ಲಿ ಎರರ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಇವಾಗ ನಾವೇನು ನೌನ್ಸ್ ಬಗ್ಗೆ ಓದಿದ್ದೀವಿ, ಸೊ ಆ ನೌನ್ಸ್ ಬೇಸ್ಡ್ ಮೇಲೇ ಸ್ವಲ್ಪ ಎರರ್ಸ್ನ ಫೈಂಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡಿದ್ರೆ, ಅ ಟೈಮ್ ಸ್ಲಾಟ್ ಆಫ್ 15 minutes ಆರ್ ಅಲೌಡ್ ಟು ಈಚ್ ಸ್ಪೀಕರ್. ಓಕೆ, ನೋ ಎರರ್. ಸೊ ಇಲ್ಲಿ ಎರರ್ ಎಲ್ಲಿರ್ಬೋದು? ಸೊ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಇಲ್ಲಿ ಏನಿದೆ ಅ ಟೈಮ್ ಸ್ಲಾಟ್ ಅಂತ ಇದೆ, ಅದು ನೌನ್ಸ್ ಪ್ಲೇಸಲ್ಲಿದೆ, ಅದು ನಾಮಪದದ ಜಾಗದಲ್ಲಿದೆ. ಸೊ ಇಲ್ಲಿ
it is further followed by are allowed, which is in B segment. So ಇದು verb ಏನಿದೆ are, ಅದು ಯಾವುದಕ್ಕೆ ಹೇಳ್ತಾ ಇದೆ ಅಂತ ನಾವು ನೋಡ್ಕೊಳ್ಬೇಕು. whether it is supporting or qualifying a time slot, or if it is qualifying 15 minutes ಅಂತ ನಾವು ನೋಡಬೇಕು. ಸೊ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಇದು verb ಅನ್ನೋದೇನಿದೆ ಆಯ್ತಾ, ಇಲ್ಲಿ ಪ್ಲೂರಲ್ verb ಏನಿದೆ, that is actually speaking or supporting for a time slot. ಸೊ ಇಲ್ಲಿ a time slot ಅಂತ ಇದೆಯಾ, ಅಂದ್ರೆ ಒಂದು, ಸೊ ಒಂದು ನಿಗದಿಯಾದ ಸಮಯ ಅಂತ ಅರ್ಥ, ರೈಟ್. ಸೊ ಈ ಒಂದು ಟೈಮ್ ಸ್ಲಾಟ್ ಅಂದ್ರೆ ಒಂದೇ ಟೈಮ್ ಸ್ಲಾಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ಆರ್ ಅಂತಂದ್ರೆ ಪ್ಲೂರಾಲಿಟಿ ತೋರಿಸುತ್ತೆ, ಅಂದ್ರೆ ತುಂಬಾ ಟೈಮ್ ಸ್ಲಾಟ್ಸ್ ಇರಬೇಕು, ಬಟ್ ಇಲ್ಲಿ ಮಾತಾಡ್ತಿರೋದು ಒನ್ ಟೈಮ್ ಸ್ಲಾಟ್ ಅಂತ. ಸೊ ಎರರ್ ಈಸ್ ಇನ್ ಬಿ. ಇಲ್ಲಿ ಕರೆಕ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಅಂದ್ರೆ ಈಸ್. ಓಕೆ, ಅ ಟೈಮ್ ಸ್ಲಾಟ್ ಆಫ್ 15 minutes ಈಸ್ ಅಲೌಡ್ ಟು ಈಚ್ ಸ್ಪೀಕರ್ ಅಂತ ಹೇಳಬೇಕು, ಬಟ್ ಇಲ್ಲಿ ಆರ್ ಅಂತ ಇರುತ್ತೆ. ಸೊ ಆಪ್ಷನ್ ಅಲ್ಲಿ ನೀವು ಎರರ್ ಅಂತ ಚೂಸ್ ಮಾಡಬೇಕಾಗಿರೋದು ಸೆಗ್ಮೆಂಟ್ ಬಿ ನ, ರೈಟ್. ಸೊ ನೆಕ್ಸ್ಟ್, ಸೊ ಮೈ ಫ್ರೆಂಡ್ಸ್ ಡಾಟರ್ ಇನ್ ಲಾಸ್. ಓಕೆ, ಇದು ಒಂದು ರೂಲ್ ನಾವು ಡಿಸ್ಕಸ್ ಮಾಡಿಲ್ಲ. ಈ ತರ ಒಂದು ಡಾಟರ್ ಇನ್ ಲಾ ಅಂತಂದ್ರೆ ಈ ತರ ಯಾವುದೇ ಒಂದು ಬಂದಿರ್ಬೋದು, ಇದನ್ನ ನಾವು ಕಂಪೌಂಡ್ ನೌನ್ ಅಂತ ಕರಿತೀವಿ. ಸೊ ಕಂಪೌಂಡ್ ನೌನ್ ಅಲ್ಲಿ ನಾವು ಪ್ಲೂರಾಲಿಟಿ ತೋರಿಸ್ಬೇಕು ಅಂದ್ರೆ ಈ ಫಸ್ಟ್ ನೌನ್ ಏನಿದೆ, ಫಸ್ಟ್ ನೌನ್ ಅಲ್ಲಿ ನಾವು ಎಸ್ ಅಂತ ಹಾಕ್ತೀವಿ, ದಟ್ ಇಸ್ ಡಾಟರ್ಸ್ ಇನ್ ಲಾ ಅಂತ ಅರ್ಥ. ಸೊ ಇದಕ್ಕೆ ನಾವು ಪೊಸೆಷನ್ ತೋರಿಸ್ಬೇಕು ಅಂತಂದಾಗ, ಅಥವಾ ಅಪಾಸ್ಟ್ರಫಿ ಎಸ್ ನಾವು ಯೂಸ್ ಮಾಡಬೇಕು ಅಂದಾಗ, ದೆನ್ ವಿ ಯೂಸ್ ಡಾಟರ್ ಇನ್ ಲಾಸ್ ಅಂತಂದ್ರೆ ನಾವು ಅಪಾಸ್ಟ್ರಫಿ ಪೊಸೆಷನ್ ತೋರಿಸುವಾಗ ನಾವು ಲಾಸ್ಟ್ ನೌನಿಗೆ ಅಪಾಸ್ಟ್ರಫಿ ಎಸ್ ಹಾಕ್ತೀವಿ. ಅದೇ ನಾವು ಪ್ಲೂರಾಲಿಟಿ ತೋರಿಸ್ಬೇಕು ಅಂದಾಗ ಫಸ್ಟ್ ನೌನಿಗೆ ಎಸ್ ಅಂತ ಆಡ್ ಮಾಡ್ತೀವಿ, ವೇರ್ ದೇರ್ ಇಸ್ ನೋ ಅಪಾಸ್ಟ್ರಫಿ, ಯಾಕಂದ್ರೆ ಇದು ಪ್ಲೂರಾಲಿಟಿ ತೋರಿಸೋದಕ್ಕೆ. ಸೊ ಹಿಯರ್ ಆಸ್ ಐ ಟೋಲ್ಡ್ ಯು, ಇಲ್ಲಿ ಡೈರೆಕ್ಟ್ ಆಗಿ ನಾವು ನೋಡ್ಬೋದು ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಫ್ರೆಂಡಿನ ಡಾಟರ್ ಇನ್ ಲಾ, ಇಲ್ಲಿ ಪ್ಲೂರಾಲಿಟಿ ತೋರಿಸ್ತಾ ಇದ್ದಾರೆ, ರೈಟ್. ಇಲ್ಲಿ ಲಾಸ್ ಅಂತ ಸಪೋಸ್ ಪೊಸೆಷನ್ ತೋರಿಸ್ಬೇಕು ಅಂತಿದ್ರೆ ಇಲ್ಲಿ ಅಪಾಸ್ಟ್ರಫಿ ಎಸ್ ಹಾಕ್ಬೇಕಿತ್ತು, ಬಟ್ ಇಲ್ಲ. ಸೊ ಇಲ್ಲಿ ಡಾಟರ್ಸ್ ಇನ್ ಲಾ, ಅಗೇನ್ ಇಲ್ಲಿ ಎರರ್ ಇರೋದು ಸೆಗ್ಮೆಂಟ್ ಬಿ ನಲ್ಲಿ, ಬಿಕಾಸ್ ಡಾಟರ್ಸ್ ಇನ್ ಲಾ ಅದು ಪ್ಲೂರಾಲಿಟಿ ತೋರಿಸ್ಬೇಕು, ನಾಟ್ ಪೊಸೆಷನ್ ತೋರಿಸೋದಿಲ್ಲ, ಯಾಕಂದ್ರೆ ಡಾಟರ್ ಇನ್ ಲಾ ಬರ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಪ್ಲೂರಾಲಿಟಿ ನಾವು ತೋರಿಸ್ಬೇಕು, ಕಾನ್ಸೆಪ್ಟ್ ವೈಸ್ ಅದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್, ಅಟ್ ದಿ ರಿಕ್ವೆಸ್ಟ್ ಆಫ್ ದ ಡಿಫೆನ್ಸ್ ಅಟಾರ್ನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಏನಾದರೂ ತಪ್ಪಿದೆಯಾ, ಅಟ್ ದಿ ರಿಕ್ವೆಸ್ಟ್ ಆಫ್, ಅಲ್ಲಿ ಏನು ತಪ್ಪು ಕಾಣಿಸ್ತಿಲ್ಲ, ದ ಡಿಫೆನ್ಸ್ ಅಟಾರ್ನಿ, ದ ಜೂರಿ. ಓಕೆ, ಸೊ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ ಕಲೆಕ್ಟಿವ್ ನೌನ್ಸ್, ಕರೆಕ್ಟ್. ಸೊ ಕಲೆಕ್ಟಿವ್ ನೌನ್ಸ್, ಜೂರಿ ಅನ್ನೋದು ಕಲೆಕ್ಟಿವ್ ನೌನ್ಸ್ಗೆ ಬರುತ್ತಾ? ಕಲೆಕ್ಟಿವ್ ನೌನ್ಸ್ ಅಂತ ಬಂದಾಗ ಅದು ಯೂನಿಟಿ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಅಂದ್ರೆ ಎಷ್ಟೊಂದು ಜನದ ಒಮ್ಮತದಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ತರ ಬಂದಾಗ ನಾವು ಯಾವಾಗೂ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ ವೆನ್ ಇಟ್ ಇಸ್ ರೆಪ್ರೆಸೆಂಟೆಡ್ ಒನ್. ಅದು ಡಿವೈಡ್, ಅದು ಜಾಸ್ತಿ ತೋರಿಸದೇ ಇದ್ದಾಗ ನಾವು ಒನ್ ಆಗಿ ಯೂಸ್ ಮಾಡುವಾಗ ದಿ ವರ್ಬ್ ಶುಡ್ ಬಿ ಸಿಂಗ್ಯುಲರ್ ಹಿಯರ್, ಕರೆಕ್ಟ್. ಬಟ್ ಇಲ್ಲಿ ವರ್ ಅಂತ ಇದೆ, ಇಟ್ ಶುಡ್ ಬಿ ಚೇಂಜ್ ಟು ವಾಸ್. ಸೊ ಎರರ್ ಇರೋದು ಸಿ ನಲ್ಲಿ. ಓಕೆ, ನೆಕ್ಸ್ಟ್, her parents has not permitted. Okay, so next question, her parents has not permitted to go on a trip, ಆಯ್ತಾ. ಸೊ her parents is not permitted. ಸೊ ಅಗೇನ್ ಪೇರೆಂಟ್ಸ್ ಅಂತಂದ್ರೆ ಇಲ್ಲಿ ಇಬ್ರು ಬರ್ತಾರ, ಇಬ್ರು ವ್ಯಕ್ತಿ ಬರ್ತಾರೆ, ತಂದೆ ತಾಯಿ ಇಬ್ರು ವ್ಯಕ್ತಿ ಬರ್ತಾರೆ. ಸೊ ಇಬ್ರು ವ್ಯಕ್ತಿ ಬಂದಾಗ ನಾನು ಇಲ್ಲಿ ನೌನ್ ಅನ್ನೋದು ಕೂಡ, ಐ ಮೀನ್ ವರ್ಬ್ ಅನ್ನೋದು ಕೂಡ ಪ್ಲೂರಲ್ಗೆ ಯೂಸ್ ಮಾಡಬೇಕು. ಸೊ ಇಲ್ಲಿ ಅಗೇನ್ ಎರರ್ ಇಸ್ ಇನ್ ಪಾರ್ಟ್ ಬಿ, ಯಾಕಂದ್ರೆ ಹ್ಯಾಸ್ ಅಲ್ಲ, ದಟ್ ವಿಲ್ ಬಿ ಹ್ಯಾವ್. Okay, her parents have not permitted her to go on a trip. Okay, so that will be the answer. Next, the morale of the army was high because the news. Okay, so ಇಲ್ಲಿ again ನಾವು ಕೆಲವು ವರ್ಡ್ಸ್ ಡಿಸ್ಕಸ್ ಮಾಡಿದ್ವಿ, ಸಚ್ ಆಸ್ ಇನ್ಫಾರ್ಮೇಷನ್, ರೈಟ್. ಇನ್ಫಾರ್ಮೇಷನ್ ಅದೆಲ್ಲ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಬರುತ್ತೆ ಅಲ್ವಾ. ಇನ್ಫಾರ್ಮೇಷನ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು. ಅದೇ ಕ್ಯಾಟಗರಿಗೆ ನ್ಯೂಸ್ ಕೂಡ ಬರುತ್ತೆ. ನ್ಯೂಸ್, luggage, scenery, okay, baggage ಆಗಿರ್ಬೋದು, ಹೇರ್ ಆಗಿರ್ಬೋದು. ಸೊ ದೇರ್ ಆರ್ ಮೋರ್ ಎಕ್ಸಾಂಪಲ್ಸ್. ಸೊ ಇದೆಲ್ಲನೂ ಅದೇ ಕ್ಯಾಟಗರಿಗೆ ಬರುತ್ತೆ, ವೇರ್ ಯು ಕೆನ್ ನಾಟ್ ಕೌಂಟ್ ದೆಮ್. ನ್ಯೂಸ್ ಅಂತಂದ್ರೆ ಇಟ್ ಕ್ಯಾನ್ ಬಿ ಎನಿ ನಂಬರ್, ರೈಟ್, ನಾಟ್ ಜಸ್ಟ್ ಒನ್ ಪರ್ಟಿಕ್ಯುಲರ್ ಸ್ಟ್ಯಾಂಡ್, ಯು ಕೆನಾಟ್ ಕೌಂಟ್ ದೆಮ್, ದೇ ಆರ್ ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್ ಜೊತೆ ಯಾವಾಗೂ ರೂಲ್ ಇರೋದೇನು, ಫಸ್ಟ್ ನಾವು ಇಂಡೆಫಿನೈಟ್ ಆರ್ಟಿಕಲ್ಸ್ ಯೂಸ್ ಮಾಡಲ್ಲ, ದಟ್ ಈಸ್ ಎ ಅಂಡ್ ಆನ್. ಸೆಕೆಂಡ್ಲಿ, ದೇ ಆರ್ ಆಲ್ವೇಸ್ ಯೂಸ್ಡ್, ಆರ್ ನ್ಯೂಸ್ ಅಥವಾ ಏನೇ ಇದೆ ಆಯ್ತಾ, ದೀಸ್ ಅನ್ಕೌಂಟಬಲ್ ನೌನ್ಸ್ ಆರ್ ಆಲ್ವೇಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್, ಆಯ್ತಾ. ವರ್ಬ್ ಅನ್ನೋದು ಸಿಂಗ್ಯುಲರ್ ಆಗಿರಬೇಕು, ಬಟ್ ಇಲ್ಲಿ ಪ್ಲೂರಲ್ ವರ್ಬ್ ಇದೆ, ವರ್. ಸೊ ಇಲ್ಲಿ ಅಗೇನ್ ಎರರ್ ಇಸ್ ಇನ್
ಪಾರ್ಟ್ ಡಿ. ಸೊ ವರ್ ಅನ್ನೋದು ವಾಸ್ಗೆ ನಾವು ಚೇಂಜ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನು, ದ ಮೊರಲ್ ಆಫ್ ದಿ ಆರ್ಮಿ ವಾಸ್ ಹೈ ಬಿಕಾಸ್ ದ ನ್ಯೂಸ್ ಕಮಿಂಗ್ ಫ್ರಮ್ ದಿ ಫ್ರಂಟ್ ವಾಸ್ ವೆರಿ ಎನ್ಕರೇಜಿಂಗ್. ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು, ನಾವು ಯಾವ ಥರ ವರ್ಡ್ಸ್ನ ಐಡೆಂಟಿಫೈ ಮಾಡಬೇಕು, ಅದರ ತಕ್ಕಂತೆ ನಾವು ಎರರ್ ಕಂಡುಹಿಡಿಬೇಕು ಅಂತಂದರೆ ಅದು ಕಾಂಪ್ಲಿಮೆಂಟಿಂಗ್ ಆಗಿ ಏನು ರೂಲ್ಸ್ ಗ್ರಾಮರಲ್ಲಿ ನಾವು ಸ್ವಲ್ಪ ನೋಡಿದ್ವಿ, ಅದು ಹೆಂಗೆ ಫಾಲೋ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನು ನಾವು ಇಲ್ಲಿವರೆಗೂ ನೋಡಬೇಕು. ಸೊ ದಿಸ್ ವಾಸ್ some glimpse about how you can approach the examination. I hope you have liked the session. Thank you very much and all the best for your exams.